ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲೆ ಕೇಂದ್ರದಲ್ಲಿ ಬ್ಯಾಂಕ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ತಿರ್ಬೋದು ಜುಲೈ 21ನೇ ತಾರೀಕು ಏನಪ್ಪ ಅಂದರೆ ಇದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಏನಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾವ ಥರ ಅಪ್ಲೈ ಮಾಡೋಕ್ಕೂ, ಯಾರ್ಯಾರು ಅಪ್ಲೈ ಮಾಡೋಕ್ಕೂ, ಇದಕ್ಕೆ ಅಮೌಂಟ್ ಎಷ್ಟು ಪೇ ಮಾಡೋಕ್ಕಂತಂದು ಅದ್ರ ಬಗ್ಗೆ ಕೂಡ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗೋಣ. ದ್ವಿತೀಯ ದರ್ಜೆ ಏನಪ್ಪ ಅಂದರೆ ಸೆಕೆಂಡ್ ಡಿವಿಷನ್ ಅಂದರೆ ಎಷ್ಟೇ ಹುದ್ದೆ ಏನಪ್ಪ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾನ್ಫರ್ಮ್ ಮಾಡಿದ್ದಾರೆ. ಯಾವ ಕ್ಯಾಟಗರಿ ಎಷ್ಟೆಷ್ಟು ಹುದ್ದೆಗಳ ಖಾಲಿದೆ ಅಂತ ನೋಡ್ತಾ ಹೋಗೋದಾದರೆ ಇದು ಬಂದ್ಬಿಟ್ಟು ಒಂದು ಎಷ್ಟು ಹುದ್ದೆಗಳಾಗಿರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಜಾಸ್ತಿ ಅವ್ರಿಗೆ ಏನಪ್ಪ ಅಂದರೆ 12 ಹುದ್ದೆಗಳು, ಅಂದರೆ ಲೈಕ್ ಎಸ್ ಟಿ ಅವರಿಗೆ 12 ಹುದ್ದೆಗಳು, ಪರಿಶಿಷ್ಟ ಪಂಗಡ ಎಸ್ ಸಿ ಅವರಿಗೆ ಏನಪ್ಪ ಅಂದರೆ 3 ಹುದ್ದೆಗಳು ಖಾಲಿದ್ದಾವೆ. ಹಾಗೆ ಪ್ರವಾಗ 1 ಅವರಿಗೆ 4 ಹುದ್ದೆ, ಪ್ರವಾಗ 2A ಅವರಿಗೆ 12 ಹುದ್ದೆ, 2B ಅವರಿಗೆ 3 ಹುದ್ದೆ, 3A ಅವರಿಗೆ 3 ಹುದ್ದೆ, ಹಾಗೆ ಪ್ರವಾಗ 3B ಅವರಿಗೆ ಏನಪ್ಪ ಅಂದರೆ 4 ಹುದ್ದೆಗಳು ಖಾಲಿದೆ ಅಂತ ತಿಳಿಸಲಾಗಿದೆ. ಅದಾದಮೇಲೆ ಸಾಮಾನ್ಯವರು ಅಂದರೆ ಎಲ್ಲರೂ ಕಾಂಪೀಟ್ ಮಾಡ್ಬೋದಂಥ ಜನರಲ್ ಕ್ಯಾಟಗರಿಗೆ ಏನಪ್ಪ ಅಂದರೆ 42 ಹುದ್ದೆಗಳು ಖಾಲಿದೆ ಅಂತ ತಿಳಿಸಲಾಗಿದೆ. ಓಕೆ, ಟೋಟಲ್ ಎಷ್ಟು ಹುದ್ದೆಗಳು ಎಷ್ಟು ಖಾಲಿದಪ್ಪ ಅಂದರೆ 83 ಹುದ್ದೆಗಳು ಇಲ್ಲಿ ಖಾಲಿದೆ ಅಂತ ಕೂಡ ಅಲ್ಲಿ ಅವರು ತಿಳಿಸಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂದರೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA, BSc, BCom ವಿದ್ಯಾರ್ಥಿ ಹೊಂದಿರಬೇಕು. ಅಂದರೆ ನೀವೇನಾದರೂ BA ಆಗಿರ್ಬೋದು, BSc ಆಗಿರ್ಬೋದು, BCom ಮಾಡಿದರೆ ಜಸ್ಟ್ ಈ 3 ಡಿಗ್ರಿ ಮಾಡಿದರೆ ಆರಾಮಾಗಿ ಏನಪ್ಪ ಅಂದರೆ ಇದು ಎಷ್ಟೇ ಹುದ್ದೆಗೆ ನೀವು ಆರಾಮಾಗಿ ಅಪ್ಲಿಕೇಶನ್ ಕೂಡ ನೀವು ಹಾಕ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಗನ್ಮ್ಯಾನ್ ಹುದ್ದೆಗಳು ಕಾನ್ಫರ್ಮ್ ಮಾಡಿದರೆ ಗನ್ಮ್ಯಾನ್ ಹುದ್ದೆಗಳೇನಪ್ಪ ಅಂದರೆ ಸಾಮಾನ್ಯ ಕ್ಯಾಟಗರಿ ಅಂದರೆ ಎಲ್ಲರೂ ಕಂಪ್ಲೀಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ 1 ಹುದ್ದೆಗಳು ಖಾಲಿದ್ದಾವೆ. ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಂದ್ರೆ ನಿಮಗೆ ಜಸ್ಟ್ SSLC ಪಾಸ್ ಆಗಿರಬೇಕು. SSLC ಪಾಸ್ ಆಗಿಲ್ಲಪ್ಪ ಅಂದರೆ ತತ್ಸಮ ಏನಪ್ಪ ಅಂದರೆ CBSE ICSE ಓದಿರ್ತಿರಲ್ವ, ಅದು SSLC ಕಂಪ್ಲೀಟ್ ಮಾಡಿದ್ರೆ ಕೂಡ ಏನಪ್ಪ ಅಂದರೆ ಇದು ಗನ್ಮ್ಯಾನಿಗೆ ಏನಪ್ಪ ನೀವು ಅಪ್ಲಿಕೇಶನ್ ಕೂಡ ಎಲಿಜಿಬಲ್ ಕೂಡ ಇರ್ತೀರ. ಹಾಗೆ ನೆಕ್ಸ್ಟ್ ಬಂದು ಈಗ P1ಗೆ ನೋಡ್ತಾ ಹೋಗೋಣ. P1 ವೇಕೆನ್ಸಿಗಳು ಖಾಲಿದ್ದಾವೆ. P1 ವೇಕೆನ್ಸಿಗಳು ಏನಪ್ಪ ಅಂದರೆ ಟೋಟಲಾಗಿ 20 ವೇಕೆನ್ಸಿಗಳು ಖಾಲಿದೆ ಅಂತ ಕೂಡ ತಿಳಿಸಲಾಗಿದೆ. ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಂತ ನೋಡೋದಾದರೆ ಪರಿಶಿಷ್ಟ ಅಂದರೆ SC ಅವರಿಗೆ 3 ಹುದ್ದೆ, ST ಅವರಿಗೆ 1 ಹುದ್ದೆ, ಹಾಗೆ ಪ್ರವಾಗ 1 ಅವರಿಗೆ, ಆಮೇಲೆ 2A ಅವರಿಗೆ 3, 2B ಅವರಿಗೆ 1, 3A ಅವರಿಗೆ 1, ಹಾಗೆ 3B ಅವರಿಗೆ ಏನಪ್ಪ ಅಂದರೆ 1 ಹುದ್ದೆಗಳು ಖಾಲಿದ್ದಾವೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸಾಮಾನ್ಯ ವರ್ಗದ ಅಂದರೆ ಎಲ್ಲರೂ ಕಾಂಪೀಟ್ ಮಾಡುವಂಥ ಕ್ಯಾಟಗರಿಗೆ ಏನಪ್ಪ 9 ಹುದ್ದೆಗಳು ಖಾಲಿದ್ದಾವೆ. ಟೋಟಲಾಗಿ ಏನಪ್ಪ ಅಂದರೆ 20 ಹುದ್ದೆಗಳು ಏನಪ್ಪ ಅಂದರೆ P1 ಹುದ್ದೆಗಳ ಖಾಲಿದಾವೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಓಕೆ, ಅದಾದಮೇಲೆ ಇದಕ್ಕೆ ಅಪ್ಲಿಕೇಶನ್ ಆಗಬೇಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂದರೆ ನಿಮ್ಮದು ಯಾವುದಾದ್ರು ಒಂದು ಏನಪ್ಪ ಅಂದರೆ SSLC ಪಾಸ್ ಆದರೆ ಸಾಕು, ಆರಾಮಾಗಿ ಈ P1 ಹುದ್ದೆಗೆ ನೀವು ಅಪ್ಲಿಕೇಶನ್ ಕೂಡ ನೀವು ಹಾಕ್ತಾ ಹೋಗ್ಬೋದು. ಓಕೆ, ಹಾಗೆ ಇದನ್ನು ಯಾವ ಥರ ಅಪ್ಲಿಕೇಶನ್ ಹಾಕೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದ್ರ ಬಗ್ಗೆ ನಾನು ಯಾವ ಥರ ಅಪ್ಲಿಕೇಶನ್ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸಾಮಾನ್ಯ ಸೂಚನೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಅದು ಕೂಡ ಏನಪ್ಪ ಅಂದರೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕೋಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಲು ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ನಾನು ಇದು ಶೋ ಮಾಡ್ತಿದ್ದೀರಲ್ಲ, ಮಾರ್ಕ್ ಮಾಡ್ತಿದ್ದೀನಲ್ವ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿ ಹೋಗ್ಬೇಕು. ಆನ್ಲೈನ್ ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನ್ ಇರುತ್ತೆ. ಯಾವುದೇ ಕಾರಣಕ್ಕೆ ಆಫ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಲು ಇಲ್ಲ ಅವಕಾಶ ಕೂಡ ಇಲ್ಲಿ ಅವರು ಕೊಡಲಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಡೋದಾದರೆ ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಮೌಂಟ್ ನೋಡೋದಾದರೆ ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ಪರಿಶಿಷ್ಟ ಜಾಸ್ತಿ, ಪರಿಶಿಷ್ಟ ಪಂಗಡ ಅವ್ರಿಗೆ ಏನಪ್ಪ ಅಂದರೆ ಪ್ರವಾಗವನ್ನು ಅವ್ರಿಗೆ ಏನಪ್ಪ ಅಂದರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ ನೆಕ್ಸ್ಟ್ ಇತರ ಸಾಮಾನ್ಯ ಕ್ಯಾಟಗರಿಗೆ ಏನಪ್ಪ ಅಂದರೆ 7,000 ರೂಪಾಯಿ ಏನಪ್ಪ ಇಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲಿ ನೀಡಲಾಗಿದೆ. ಓಕೆ, ಇವಾಗ ಬಂದ್ಬಿಟ್ಟು ಏನಪ್ಪ ಅಂದರೆ SC ST ಅವ್ರಿಗೆ 500 ರೂಪಾಯಿ, ಹಾಗೆ ಜನರಲ್ ಕ್ಯಾಟಗರಿಗೆ ಏನಪ್ಪ ಅಂದರೆ 100,000 ರೂಪಾಯಿ ಅಪ್ಲಿಕೇಶನ್ ಕೂಡ ಇಲ್ಲಿ ಅಪ್ಲೈ ಮಾಡೋಕ್ಕಂತ ಅವರು ತಿಳಿಸಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇದಕ್ಕೆ ಅಪ್ಲಿಕೇಶನ್ ಹಾಕಲು ಏನಪ್ಪ ಅಂದರೆ ಕೊನೆಯ ದಿನಾಂಕ ಮತ್ತು ಪ್ರಾರಂಭ ದಿನಾಂಕ ಯಾವಾಗ ನೋಡೋದಾದರೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಏನಪ್ಪ ಅಂದರೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಲೈಕ್ ಜುಲೈ 27 ಸ್ಟಾರ್ಟ್ ಆಗಿದೆ. ಆಗಸ್ಟ್ 27ನೇ ತಾರೀಕಿನ ಕೊನೆ ದಿನಾಂಕ ಆಗಿರುತ್ತೆ. ಅಂದರೆ ನಿಮ್ಗೆ ಏನಪ್ಪ ಅಂದರೆ ಒಂದಿನ ಏನೋ ಟೈಮ್ ಇದೆ ಓಕೆ ಅಪ್ಲಿಕೇಶನ್ ಹಾಕಿ. ಹಾಗಾಗಿ ಬೇಗ ಅದಕ್ಕೆ ನೀವು ಅಪ್ಲಿಕೇಶನ್ ಕೂಡ ನೀವು ಹಾಕ್ತಾ ಹೋಗ್ಬೋದು. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾವಾಗ ಕೊನೆ ದಿನಾಂಕ ಆಗುತ್ತೆ ಅಂತ ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಇದು ಮೇ ಬಿ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಮಾಡಿಲ್ಲಪ್ಪ ಅಂದರೆ ನೀವು ಬೇಗ ಅದಕ್ಕೆ ಅಪ್ಲಿಕೇಶನ್ ಕೂಡ ನೀವು ಹಾಕ್ತಾ ಹೋಗ್ಬೋದು. ಓಕೆ,
ನೆಕ್ಸ್ಟ್ ಇವಾಗ ಯಾವ ಕ್ಯಾಟಗರಿ ಎಷ್ಟೆಷ್ಟು ಏನಪ್ಪ ಅಂದರೆ ವಯೋಮಿತಿ ಸಡಿಲಿಕೆ ಮಾಡಿದಿಲ್ಲ ನೋಡೋದಾದರೆ ಫಸ್ಟ್ ಜಾಸ್ತಿ ಫಸ್ಟ್ SC ಅವ್ರಿಗೆ ಏನಪ್ಪ ಅಂದರೆ 40 ವರ್ಷ ಒಳಗಿದ್ದರೆ ಅಪ್ಲೈ ಮಾಡ್ಬೋದು. ಹಾಗೆ 2A 2B 3 ಅವ್ರಿಗೆ ಏನಪ್ಪ 38 ವರ್ಷ ಒಳಗಿದ್ದು ಅಪ್ಲೈ ಮಾಡ್ಬೋದು. ಹಾಗೆ ಸಾಮಾನ್ಯ ಕ್ಯಾಟಗರಿಗೆ ಏನಪ್ಪ ಅಂದರೆ 35 ಒಳಗೆ ವರ್ಷ ಇದ್ದವ್ರು ಏನಪ್ಪ ಅಂದರೆ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಕನಿಷ್ಠ ವಯಸ್ಸು ಬಂದ್ಬಿಟ್ಟು ಏನಪ್ಪ ಅಂದರೆ ಎಲ್ಲ ಕ್ಯಾಟಗರಿಗೆ ಏನಪ್ಪ ಅಂದರೆ 18 ವರ್ಷ ಮೇಲ್ಪಟ್ಟವರು ಮಾತ್ರ ಏನಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಕೂಡ ಇರ್ತಾರೆ. ಓಕೆ, ನೆಕ್ಸ್ಟ್ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಯಾವುದೇ ಥರ ಇಲ್ಲಿ ಆನ್ಲೈನ್ ಕೂಡ ಎಕ್ಸಾಮಿನೇಷನ್ ಇರೋದಿಲ್ಲ. ಓಕೆ, ಇದಕ್ಕೆ ಸಿಲೆಬಸ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, PDF ಅಲ್ಲಿ ಸಿಲೆಬಸ್ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಇದು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸಿಲೆಬಸ್ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆನಾ, ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.